ನಾಳೆಯಿಂದ ಅಂದರೆ ಫೆಬ್ರವರಿ 14ರಿಂದ ವುಮನ್ಸ್ ಪ್ರೀಮಿಯರ್ ಲೀಗ್ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳಬೇಕು. ಇದರ ಮೊದಲ ಮ್ಯಾಚ್ ನಮ್ಮ ಹಾಲಿ ಚಾಂಪಿಯನ್ RCB ವರ್ಸಸ್ ಗುಜರಾತ್ ಜೈಂಟ್ಸ್. ಹೌದು, ಇದರ ಪ್ಲೇಯಿಂಗ್ 11 ನೋಡೋದಾದರೆ ನಮ್ಮ ನಾಯಕಿ ಸ್ಮೃತಿ ಮಂದಣ್ಣ ಅವರು ಇರ್ತಾರೆ ಅಂತ ಹೇಳಬೇಕು. ಒಳ್ಳೆ ಕ್ಯಾಪ್ಟನ್ಸಿ ನಿಭಾಯಿಸಿದ ಸ್ಮೃತಿ ಮಂದಣ್ಣ ಬ್ಯಾಟಿಂಗ್ನಲ್ಲೂ ಕೂಡ ಸಖತ್ತಾಗಿ ಆಡ್ತಾರೆ ಅಂತ ಹೇಳಬೇಕು. ಇನ್ನು ಅವರಿಗೆ ಓಪನಿಂಗ್ ಪೇರ್ ಆಗಿ ಇಂಗ್ಲೆಂಡ್ನ ಬ್ಯಾಟ್ಸ್ಮನ್ ಡ್ಯಾನಿಯಲ್ ವೈಟ್ ಅವರು ಸಖತ್ತಾಗಿ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಮಾಡ್ತಾರೆ. ಇನ್ನು ನಂಬರ್ 3ಯಲ್ಲಿ ನಮ್ಮ ಎಲ್ಲರ ಕ್ರಶ್ ಎಲಿಸ್ ಪೆರಿ ಅವರು ಬರ್ತಾರೆ ಅಂತಲೇ ಹೇಳಬೇಕು. ಬೌಲಿಂಗ್ ಬ್ಯಾಟಿಂಗ್ ಎರಡೂ ಸಖತ್ತಾಗಿ ಮಾಡ್ತಾರೆ. ಇನ್ನು ನಂಬರ್ 4ರಲ್ಲಿ ಇಂಡಿಯಾದ ಬ್ಯಾಟರ್ ಆದಂತಹ ಸಬಿನೇನಿ ಮೇಘನಾ ಅವರು ಬರ್ಬೋದು. ಹೌದು, ಇವರು ಒಳ್ಳೆಯ ಬ್ಯಾಟ್ಸ್ಮನ್ ಮಿಡಲ್ ಆರ್ಡರಲ್ಲಿ ಅಂತ ಹೇಳಬೇಕು. ಇನ್ನು ವಿಕೆಟ್ ಕೀಪರ್ ಆಗಿ ರಿಚಾ ಘೋಷ್ ಅವರು ನಂಬರ್ 5ಯಲ್ಲಿ ಬರ್ತಾರೆ. ಇವರು ಒಬ್ಬ ಒಳ್ಳೆಯ ಹಿಟ್ಟರ್ ಆಗಿ RCB ತಂಡದಲ್ಲಿ ಕಾಣಿಸಿಕೊಂಡಿದ್ದಾರೆ. ನಂಬರ್ 6ರಲ್ಲಿ ಆಸ್ಟ್ರೇಲಿಯಾದ ಆಲ್ರೌಂಡರ್ ಜಾರ್ಜಿಯಾ ಬೈರಹಮ್ ಅವರು ಬರ್ಬೋದು. ಹೌದು, ಒಳ್ಳೆಯ ಬೌಲಿಂಗ್ ಸ್ಕಿಲ್ ಹೊಂದಿರುವ ಇವರು ಬ್ಯಾಟಿಂಗ್ ಕೂಡ ಚೆನ್ನಾಗಿ ಆಡ್ತಾರೆ. ಇನ್ನು ನಂಬರ್ 7ನಲ್ಲಿ ಟೀಮ್ ಇಂಡಿಯಾದ ಯುವ ಆಲ್ರೌಂಡರ್ ಕನಿಕಾ ಅಹುಜಾ. ಹೌದು, ಒಳ್ಳೆಯ ಸ್ಪಿನ್ ಹಾಗೂ ಬ್ಯಾಟಿಂಗ್ನಲ್ಲೂ ಸಖತ್ತಾಗಿ ಮಾಡ್ತಾರೆ ಅಂತ ಹೇಳಬೇಕು. ಇನ್ನು ನಮ್ಮ ಕನ್ನಡತಿ ಶ್ರೇಯಾಂಕಾ ಪಾಟೀಲ್ ಅವರು ನೆಕ್ಸ್ಟಲ್ಲಿ ಬರ್ತಾರೆ ಅಂತಲೇ ಹೇಳಬೇಕು. ಇವರ ಸ್ಪಿನ್ ಬೌಲಿಂಗ್ ಸಖತ್ತಾಗೇ ಇರುತ್ತೆ ಅಂತಲೇ ಹೇಳಬೇಕು. ಇನ್ನು ನಂಬರ್ 8ರಲ್ಲಿ ಸೋಫಿ ಮೋರ್ನೆಲೆಕ್ಸ್. ಹೌದು, ಆಸ್ಟ್ರೇಲಿಯಾದ ಲೆಫ್ಟ್ ಸ್ಪಿನ್ನರ್ ಆಗಿರುವ ಇವರು ಬ್ಯಾಟಿಂಗ್ನಲ್ಲೂ ಕೂಡ ಅಪ್ ದ ಆರ್ಡರ್ ಬರುವ ಸಾಧ್ಯತೆ ಇದೆ. ಇನ್ನು ಆಶಾ ಶೋಭನಾ ಒಳ್ಳೆಯ ಲೆಗ್ ಸ್ಪಿನ್ನರ್ ಆಗಿದ್ದು ಟೀಮ್ ಇಂಡಿಯಾದಲ್ಲೂ ಕೂಡ ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಅಂತ ಹೇಳಬೇಕು. ಇನ್ನು ನಂಬರ್ 11ನಲ್ಲಿ ನಮ್ಮ ವೇಗಿಯಾದಂತಹ ರೇಣುಕಾ ಸಿಂಗ್ ಠಾಕೂರ್ ಅವರು ಸಖತ್ತಾಗಿ ಪೇಸ್ ಅಟ್ಯಾಕ್ ಹೊಂದಿದ್ದಾರೆ. ಇನ್ನು ಈ ಮ್ಯಾಚಲ್ಲಿ ಯಾರು ಗೆಲ್ತಾರೆ ಅಂತ ಕಾಮೆಂಟ್ನಲ್ಲಿ ಬರೆದು ತಿಳಿಸಿ. RCB ಫಸ್ಟ್ ಮ್ಯಾಚಲ್ಲೇ ಗೆದ್ದರೆ RCB ಅಭಿಮಾನಿಗಳಿಗೆ ಖುಷಿ ಅಂತಲೇ ಹೇಳಬೇಕು. ಈ ಪ್ಲೇಯಿಂಗ್ 11 ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ನಿಮ್ಮ ಪ್ಲೇಯಿಂಗ್ 11ನ ಕಾಮೆಂಟ್ನಲ್ಲಿ ಬರೆದು ತಿಳಿಸಿ. ಸಿಗ್ತಾ ಇರೋಣ. ಬಾಯ್.